ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲೂ ಸ್ನ್ಯಾಕ್ಸ್ ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಒಂಥರ ಹೊಸ ರೆಸಿಪಿ. ಯಾವ ಥರ ಮಾಡೋದು ತೋರಿಸ್ತೀನಿ, ನೋಡೋಣ ಬನ್ನಿರಿ. ಈಗ ನಾನು ಆಲೂ ಸ್ನ್ಯಾಕ್ಸ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ಆಲೂಗಡ್ಡೆ ತೊಗೊಂಡು ನೀಟಾಗಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು, ಈಗ ಇವನ್ನ ಸ್ವಲ್ಪ ಪೀಲರ್ ಸಹಾಯದಿಂದ ನಾವು ಮೇಲಿರ್ತಕ್ಕಂಥ ಸಿಪ್ಪೆನೆಲ್ಲ ಪೂರ್ತಿಯಾಗಿ ತಕ್ಕೊಳಂಬ್ರಿ. ಈ ಥರ ಪೀಲರಿಂದ ನೀವು ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ಪೂರ್ತಿಯಾಗಿ ತೆಗೆದಿಟ್ಕೊಳ್ರಿ. ಈಗ ನಾನು ಇದನ್ನು ಅಷ್ಟನ್ನು ನೀಟಾಗಿ ತೆಗಿತೀನಿ. ಈಗ ನಾನು ಪೂರ್ತಿಯಾಗಿ ಇವನ್ನೆಲ್ಲ ಈ ಥರ ಮೇಲಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿನಿ. ಈಗ ಈ ಥರ ನಾವು ಕೊಬ್ಬರಿ ಎರ್ಜೋದ್ರಲ್ಲಿಂದ ಹಿಡಿದು ಆಲೂಗಡ್ಡೆನ ಇನ್ನೊಂದು ಕಡೆ ನೀರು ಇಟ್ಕೊಂಡು ಆ ನೀರಲ್ಲಿ ಈ ಥರ ನೀವು ಎರ್ಜಿಕೊಳ್ರಿ. ಅಷ್ಟು ಆಲೂಗಡ್ಡೆನ ಈ ಥರ ನೀವು ಸ್ನ್ಯಾಕ್ಸ್ ಮಾಡ್ಕೊಳ್ರಿ, ಇದು ಭಾಳ ಚೆನ್ನಾಗಿರುತ್ತೆ. ಈ ಥರ ಅಷ್ಟು ಆಲೂಗಡ್ಡೆನ ಈ ಥರ ನೀರಲ್ಲಿ ಎರ್ಜಿಕೊಳ್ರಿ. ನೀರು ಹಾಕ್ರಿ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ನೀವು ಬೇರೆ ಕಡೆ ಎರ್ಜಿಟ್ಕೊಂಡು ಆಮೇಲೆ ತೊಳೆಯೋಕೆ ಹೋದರೆ ಆಲೂಗಡ್ಡೆ ಕಪ್ಪಾಗ್ತಾವ. ಅದಕ್ಕಂತ ನೀವು ನೀರಲ್ಲೇ ಎರ್ಜಿಟ್ಕೊಳ್ರಿ. ಈ ಥರ ನೀವು ನೋಡಿರಿ. ನಿಮ್ಗೆ ಇಷ್ಟು ಸಣ್ಣ ಬೇಕಂದರೆ ಇಷ್ಟು ಸಣ್ಣಿನಾದರೂ ಮಾಡ್ಕೊಳ್ರಿ, ಇಲ್ಲ ನಮ್ಗೆ ಸ್ವಲ್ಪ ದಪ್ಪ ಇರೋದು ಬೇಕಂದ್ರೆ ದಪ್ಪದ್ರಲ್ಲಾದರೂ ಮಾಡಿರಿ. ಈಗ ನಾನು ಪೂರ್ತಿಯಾಗಿ ಆಲೂಗಡ್ಡೆನ ಈ ಥರ ಎರ್ಜಿ ಇಟ್ಕೊಂಡಿನಿ. ಈಗ ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ನೀರಲ್ಲಿ ನಾವು ಚೆನ್ನಾಗಿ ತೊಳ್ಕೊಳ್ಳೋಣ. ಈ ಥರ ನಿಮ್ಗೇನಾದರೂ ಸ್ವಲ್ಪ ಗಂಟು ಅನ್ನೋವೇನಾನ ಇದ್ದರೆ ತಕ್ಕೊಂಬಿಡ್ರಿ. ಈ ಥರ ಸ್ವಲ್ಪ ನಿಮ್ಗೆ ಉಳಿದಿರುತ್ತಲ್ಲ ಆಲೂಗಡ್ಡೆ ಎರ್ಜಿದ್ದು, ಅದಿದ್ದರೆ ತೆಗೆದುಬಿಡ್ರಿ. ಈಗ ನೀಟಾಗಿ ಇನ್ನೂ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ತೊಳ್ಕೊಂಡು ಇಟ್ಕೊಳಂಬ್ರಿ. ಅಂದರೆ ಇದು ಅಷ್ಟನ್ನು ನಾನು ತೆಗೆದಿದ್ದೀನಿ. ಈಗ ಈ ನೀರನ್ನ ಚೆಲ್ಬಿಡಂಬ್ರಿ. ಈಗ ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ನಾವೀಗ ಈಗ ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ತೊಳಿತಾ ಇದ್ದೀವಲ್ಲ, ಈಗ ತೊಳೆದಿರೋದನ್ನು ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ರಿ. ಈ ಥರ ಹಾಕ್ಕೊಳ್ರಿ. ಇದನ್ನು ಈ ಥರ ನೀವು ಅಷ್ಟನ್ನು ಪೂರ್ತಿಯಾಗಿ ತೆಗೆದಿಟ್ಕೊಂಡ್ಬಿಡ್ರಿ. ಈ ಥರ ನಾನು 2 ಸಲ ನೀರಲ್ಲಿ ತೊಳೆದು ಇಟ್ಕೊಂಡಿನಿ. ಇದನ್ನು ನಾನೀಗ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿನಿ. ಈ ನೀರು ಚೆನ್ನಾಗಿ ಕುದಿಲಿ. ಈಗ ಕುದ್ದ ಮೇಲೆ ನಾನು ಇದರಲ್ಲೇ ಆಲೂಗಡ್ಡೆ ಎರ್ಜಿ ತೊಳೆದಿಟ್ಕೊಂಡಿವಲ್ಲ ಆ ಆಲೂಗಡ್ಡೆನ ಇದರಲ್ಲಿ ಹಾಕೋಣ. ಈಗ ಇವು ನೀರು ಚೆನ್ನಾಗಿ ಕುದಿಲಿ. ಈಗ ನೀರು ಕುದೀತಾ ಇದ್ದಾವಲ್ಲ, ಈಗ ನಾನು ಇದನ್ನು ಆಲೂಗಡ್ಡೆನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿವಲ್ಲ, ಈ ಆಲೂಗಡ್ಡೆನ ಇದರಲ್ಲಿ ಸೇರಿಸಂಬ್ರಿ. ಥರ ಅಷ್ಟು ಆಲೂಗಡ್ಡೆ ನೀವು ಎರ್ಜಿ ತೊಳೆದಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಪೂರ್ತಿಯಾಗಿ ಅದರಲ್ಲಿ ಸೇರಿಸಿ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಸ್ವಲ್ಪ ಕುದಿಯೋ ತನಕ ಒಂದು 5 ನಿಮಿಷ ಕುದೀಲಿ ಚೆನ್ನಾಗಿ. ಗ್ಯಾಸ್ ಜೋರಲ್ಲೇ ಇಟ್ಟು ನೀವು ಇದನ್ನು ಚೆನ್ನಾಗಿ ಕುದಿಸ್ರಿ. ಈಗ ನೋಡಿರಿ, ಈ ಥರ ಕುದೀತಾ ಇದೆ ನೋಡಿರಿ. ಈಗ ಈ ಥರ ಚೆನ್ನಾಗಿ ಸ್ವಲ್ಪ ಈ ಥರ ಕುದಿಯುವಾಗ ನೀವು ಸ್ಪೂನ್ಲಿಂದ ಹಿಂಗೆ ಕೈ ಆಡಿಸ್ರಿ. ಎಲ್ಲವೂ ನೀಟಾಗಿ ಕುದ್ಕೊಂತವ. ಇದನ್ನೇನು ನೀವು ಮೆತ್ತಗಾಗತನ ಕುದಿಸೋ ಅವಶ್ಯಕತೆ ಇಲ್ಲ, ಸಾಕು. ಈಗ 1-2 ಕುದಿ ಬಂದರೆ ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಇದನ್ನು ನೀಟಾಗಿ ಈ ಥರ ನೀವು ಜರಡಿ ಇರ್ತಕ್ಕಂಥ ಪ್ಲೇಟ್ ತೊಗೊಂಡು ಇದರಲ್ಲಿ ಇದನ್ನೆಲ್ಲ ಈ ಥರ ಸ್ಪೂನ್ಲಿಂದ ತೆಗೆದು ಹಾಕ್ರಿ. ಇದ್ರಾಗ ನೀರು ಇರ್ತಕ್ಕಂಥದ್ದು ಎಲ್ಲ ನೀಟಾಗಿ ಬರುತ್ತಾ. ಈಗ ಅಷ್ಟನ್ನು ಈ ಥರ ನೀರೆಲ್ಲ ನೀಟಾಗಿ ಬಸ್ಕೊಂಬಿಡ್ರಿ. ಈಗ ನಾನು ಸ್ಪೂನ್ಲಿಂದನೇ ಇದನ್ನು ಈ ಥರ ಅಷ್ಟು ತೆಗಿತೀನಿ.
ನೀವು ಬಟ್ಟೆ ಇದ್ದರೆ ಬಟ್ಟೆಯಲ್ಲಿ ಸಮ ಇದನ್ನು ಶೋಧಿಸ್ಕೋಬೇಕು. ಈ ಬಟ್ಟೆಯಲ್ಲಿ ಭಾಳ ಬಿಸಿ ಇರುತ್ತಂತ ನಾನು ಇದರಲ್ಲಿ ಹಾಕಿ ಆಮೇಲೆ ಬಟ್ಟೆಯಲ್ಲಿ ಶೋಧಿಸ್ಕೊತೀನಿ. ಈಗ ಅಷ್ಟು ಪೂರ್ತಿಯಾಗಿ ತಗೊಂಬಿಡಂಬ್ರಿ. ಈಗ ನಾನು ಇದು ಅಷ್ಟನ್ನು ಈಗ ಈ ಥರ ಒಂದು ಪಾತ್ರೆಗೆ ಬಟ್ಟೆ ಹಾಕಿ ಈಗ ನೀರು ಇಳಿತಾ ಇದ್ದಾವೆ ನೋಡ್ರಿ. ಈಗ ಇದರಲ್ಲಿ ಹಾಕಿ ಅಷ್ಟನ್ನು ಇದರಲ್ಲಿ ಹಾಕಿ ಈಗ ನಾನು ಸ್ಪೂನ್ಲಿಂದ ಈ ಥರ ಸ್ವಲ್ಪ ಕೈ ಆಡಿಸಿ ಬಟ್ಟೆನ ಹಿಂಡ್ಕೊಂಬಿಡಂಬ್ರಿ. ಈ ಥರ ನೀವು ನೀರೆಲ್ಲ ಪೂರ್ತಿಯಾಗಿ ಹೋಗೋತನ ಹಿಂಡ್ರಿ. ಬಿಸಿ ಇರುತ್ತಾ, ನೀವು ಕೈ ಹುಷಾರು, ಸ್ವಲ್ಪನೇ ಹಿಂಗೆ ಇಷ್ಟೇ ಇಡ್ರಿ, ತಾನೇ ನೀರೆಲ್ಲ ಪೂರ್ತಿಯಾಗಿ ಇಳಿತಾವ. ನೀವಿಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಹಿಂಡಿದ್ರೆ ಇಷ್ಟೊಂದು ನೀರು ಬರಲ್ಲ, ಅದಕ್ಕೆ ಇಷ್ಟೇ ಹಿಡೀರಿ, ತಾನೇ ನೀರೆಲ್ಲ ಇಳ್ಕೊತಾವ. ಈಗ ಈ ಥರ ನೀವು ಪ್ಲೇಟಲ್ಲಿ ಇಟ್ಕೊಂಡು ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿರಿ, ಎಲ್ಲ ನೀರೆಲ್ಲ ಪೂರ್ತಿಯಾಗಿ ಇದರಲ್ಲಿ ಇಳಿತಾವ. ಈ ಥರ ಈಗ ಮಾಡಿ ಸ್ವಲ್ಪ ನೀವು ನೀರೆಲ್ಲ ಪೂರ್ತಿಯಾಗಿ ಇಳಿತಾವ ನೋಡ್ರಿ. ಈಗ ನಾನು ಅಷ್ಟು ಹಿಂಡಿದ್ರೂ ಇನ್ನೂ ಇಷ್ಟು ನೀರು ಬಂದವು. ಈಗಿದು ಹಾರಲಿ, ಇದರಲ್ಲೇ ನಾನೀಗ ಬಟ್ಟೆ ತೆಗೆದು ಹಾರಕ್ಕೆ ಬಿಡ್ತೀನಿ. ಈಗ ಇದನ್ನು ನೀಟಾಗಿ ಸ್ವಲ್ಪ ಆರಲಿ, ಇದು ಪೂರ್ತಿಯಾಗಿ ಆರಲಿ. ಈಗ ನಾನು ಇದ್ರಾಗ ಏನೇನು ಹಾಕೋದು ಈಗೆಲ್ಲ ಇದಕ್ಕೆ ನಾನು ರೆಡಿ ಮಾಡ್ಕೊಂಬರ್ತೀನಿ. ಈಗ ಸ್ವಲ್ಪ ತಣ್ಣಗಾಗಲಿ. ಈಗ ನಾನು ಅದ್ರಾಗ ಒಳಗಡೆ ಫಿಲ್ ಮಾಡೋಕ್ಕಂತ ಈಗ ನಾನು 2 ಸ್ಪೂನಷ್ಟು ಬಟಾಣಿ ಹಾಕೀನಿ. ಈಗ ಒಂದು 7ರಿಂದ 8 ಗೋಡಂಬಿ ಹಾಕ್ತೀನಿ. ಒಂದು ಸ್ವಲ್ಪ ದ್ರಾಕ್ಷಿನೂ ಹಾಕ್ತೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ರಿ. ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ. ಈಗ ಇದನ್ನೆಲ್ಲ ಪೂರ್ತಿ ನೀಟಾಗಿ ಕಲಿಸ್ಕೊಂಡಿಟ್ಕೊಳ್ಳೋಣ. ಈಗ ಇದನ್ನು ಈ ಥರ ಸ್ವಲ್ಪ ಕಲಿಸ್ಕೊಂಡಿಟ್ಕೊಳ್ರಿ. ನಿಮಗೆ ಈ ಥರ ಬೇಕಂದ್ರೂ ಈ ಥರ ಮಾಡ್ಕೊಳ್ರಿ. ಇಲ್ಲ ಅಂದರೆ ನೀವು ಇದರಲ್ಲಿ ಏನಾದರೂ ಈರುಳ್ಳಿದು ಇಲ್ಲ ಕ್ಯಾಬೇಜ್ದು ನೀವು ಪಲ್ಯ ಮಾಡಿ ಆ ಥರನಾದರೂ ನೀವು ಇಟ್ಕೋಬೋದು. ಇದು ಈ ಥರ ಮಾಡಿದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ಅದಕ್ಕಂತ ನಾನು ಈ ಥರ ಮಾಡಿದ್ದೀನಿ. ಈಗ ಇದನ್ನು ಸೈಡಿಗೆ ಇಟ್ಟು ನಾನು ಈಗೇನು ಇದನ್ನು ಆಲೂಗಡ್ಡೆ ಹಾರಕ್ಕಿಟ್ಟಿದ್ವಲ್ಲ, ಈಗ ಆಲೂಗಡ್ಡೆ ಎಲ್ಲ ನೀಟಾಗಿ ಚೆನ್ನಾಗಿ ಆರಿದವ. ಈಗ ಇದನ್ನೊಂದು ಪಾತ್ರೆಗೆ ಹಾಕೋಣಮ್ಮ. ನಾನು ಇದಕ್ಕೊಂದು 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ತೀನಿ. ನಾನೀಗ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕಿದ್ದೀನಿ. ಈಗ ನಾನು ಇದಕ್ಕೆ ಯಾವುದಕ್ಕೂ ಕುದಿಸೋಕ್ಕೂ ಮಾಡೋಕ್ಕೆ ನಾನು ಯಾವುದಕ್ಕೂ ಉಪ್ಪು ಹಾಕಿಲ್ಲ. ಈಗ ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ. ನಾನೀಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಈಗ ಇದನ್ನು ಅಷ್ಟನ್ನು ಪೂರ್ತಿಯಾಗಿ ನೀಟಾಗಿ ಕಲಿಸ್ಕೊಳ್ರಿ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ರಿ. ನೀವು ಆದಷ್ಟು ಕೈಲಿಂದನೇ ಕಲಿಸ್ರಿ, ಇದು ಸ್ಪೂನ್ಲಿಂದ ಅಷ್ಟೊಂದು ನೀಟಾಗಿ ಕಲಿಯಲ್ಲ. ಈ ಥರ ಉಪ್ಪು ಹಾಕಿ ನೀವು ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಕಲಿಸ್ಕೊಂಡಿಟ್ಕೊಳ್ರಿ. ಕಾರ್ನ್ಫ್ಲವರ್ ಹಿಟ್ಟು ಆದಷ್ಟು ಚೆನ್ನಾಗಿ ಕಲಿಸ್ರಿ, ಇಲ್ಲ ಒಂದೇ ಕಡೆ ಕುಂದಿರುತ್ತಾ. ಈಗ ನೀಟಾಗಿ ಕಲಸಿ ಇಟ್ಕೊಳ್ರಿ. ಈ ಥರ ನಾನು ಈಗ ಈ ಥರ ಕೈಯಲ್ಲಿ ಸ್ವಲ್ಪ ನೀರು ಹಚ್ಕೊಳ್ರಿ.
ಹಚ್ಕೊಂಡು ಈಗ ಇದನ್ನಿಷ್ಟು ತೊಗೊಳ್ರಿ, ಈ ಥರ ಅಗಲ ಮಾಡ್ಕೊಳ್ರಿ ಕೈಯಲ್ಲೇ. ಈಗ ನಾನು ಇನ್ನೇನು ಕಲಸಿಟ್ಕೊಂಡಿದ್ನೆಲ್ಲ ಗೋಡಂಬಿ, ದ್ರಾಕ್ಷಿ ಮತ್ತು ಬಟಾಣಿನ ಈ ಥರ ಇದರಲ್ಲಿ ಸ್ವಲ್ಪನೇ ಫಿಲ್ ಮಾಡಿ ಇನ್ನೊಂದು ಸ್ವಲ್ಪ ಇದನ್ನು ಮೇಲ್ಗಡೆ ಹಾಕಿ ನೀಟಾಗಿ ಕ್ಲೋಸ್ ಮಾಡಿರಿ. ಏನು ಹೊರಗಡೆ ಬರಲಾರ್ದಂಗೆ ನೀಟಾಗಿ ಕ್ಲೋಸ್ ಮಾಡಿಕೊಳ್ರಿ. ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ರಿ, ಯಾವುದೂ ಹೊರಗಡೆ ಬಂದಿರಬಾರ್ದು. ಈ ಥರ ನೀವು ನೀಟಾಗಿ ಕ್ಲೋಸ್ ಮಾಡ್ಕೊಳ್ರಿ, ಏನು ಹೊರಗಡೆ ಬರಲಾರ್ದಂಗೆ. ಈ ಥರ ಆದ್ರೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈಗ ಇದನ್ನು ನಾನು ಎಣ್ಣೆಲಿ ಪೂರ್ತಿ ಕರಿಯೋದು ಬೇಡ, ಮೇಲ್ಗಡೆ ಎಣ್ಣೆ ಹಾಕಿ ಸ್ವಲ್ಪನೇ ನೀವು ಫ್ರೈ ಮಾಡ್ಕೊಳ್ರಿ. ಈಗ ಡೀಪ್ ಫ್ರೈ ಬೇಡ, ಶಾಲೋ ಫ್ರೈ ಥರ ಮಾಡ್ಕೊಳಂಬ್ರಿ. ಈಗ ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಇಡಬೇಕಾದ್ರೆ ಭಾಳ ಹುಷಾರಲ್ಲೇ ಇಡ್ರಿ, ಇದಿಲ್ಲಾಂದರೆ ಬಿಚ್ಕೊಂಡ್ಬಿಡುತ್ತಾ. ಈ ಥರ ಮಾಡಿ ಎಲ್ಲವನ್ನೂ ಈ ಥರ ಮಾಡಿ ಇಟ್ಕೊಳ್ರಿ. ಈ ಥರನೇ ನೀವು ಮಾಡಿ ನಿಧಾನಕ್ಕಿಲೇ ಇಡ್ರಿ. ಈ ಥರ ಬಿಟ್ಕೊಂಡ್ರೂ ನೀವು ಸ್ವಲ್ಪನೇ ಈ ಥರ ಕೈಲೇ ಪ್ರೆಸ್ ಮಾಡಿರಿ. ಇದರ ಮೇಲ್ಗಡೆ ಸ್ವಲ್ಪನೇ ಈ ಥರ ಎಣ್ಣೆ ಹಾಕ್ರಿ. ಇದನ್ನು ತೆಗಿಬೇಕಾದ್ರೆ ಹುಷಾರಿಲ್ಲೇ ಈ ಥರ ಸ್ವಲ್ಪನೇ ಲೂಸ್ ಮಾಡ್ತಾ ಬರ್ರಿ. ಈಗ ಈ ಥರ ನೀವು ಸ್ಪೂನ್ಲಿಂದ ಇದನ್ನು ನಿಧಾನವಾಗಿ ಥರ ಮತ್ತೆ ತಿರುಗಾಕ್ರಿ. ಸ್ವಲ್ಪ ನಿಧಾನಕ್ಕಿಲೇ ಮಾಡಿರಿ, ಭಾಳ ಅರ್ಜೆಂಟಾಗಿ ಮಾಡಬೇಡ್ರಿ. ಈ ಥರ ಚೆನ್ನಾಗಿ ಬೇಯಲಿ, ಇದು ಒಳಗಡೆ ಎಲ್ಲ ಫ್ರೈ ಆಗಲಿ. ಈ ಥರ ಮಾಡಿಕೊಳ್ರಿ, ಒಂದು ಹೊಸ ಡಿಶ್ ಅನಿಸುತ್ತೆ ನಿಮಗೂ, ಒಳ್ಳೆ ಸ್ನ್ಯಾಕ್ಸನ್ನು ಅನಿಸುತ್ತೆ. ಟೇಸ್ಟು ಭಾಳ ಚೆನ್ನಾಗಿರುತ್ತೆ. ಇದು ಹಿಂಗೆ ಸಾಫ್ಟಾಗೂ ಇರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿಯೂ ಇರುತ್ತೆ. ಸ್ವಲ್ಪ ಇದನ್ನು ಎಣ್ಣೆಗೆ ಹಾಕ್ಬೇಕಾದ್ರೆ ನೀವು ಭಾಳ ಹುಷಾರಿಲ್ಲ ಹಾಕಿದರೆ ಆಯಿತು. ಇನ್ನು ಮಿಕ್ಕಿದ್ದೆಲ್ಲ ನೀವು ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಈ ಥರ ಮೇಲ್ಗಡೆ ಎಣ್ಣೆ ಹಾಕ್ರಿ, ಭಾಳ ಎಣ್ಣೆ ಹಾಕಿ ಕರಿಯೋಕ್ಕೆ ಹೋಗ್ಬೇಡ್ರಿ. ಈ ಥರ ಮಾಡ್ಕೊಳ್ರಿ. ಈಗ ಇದು ಸ್ವಲ್ಪ ಬೇಯಲಿ, ಒಳಗಡೆ ಎಲ್ಲ ಫ್ರೈ ಆಗಲಿ ಚೆನ್ನಾಗಿ. ಈಗ ಇದನ್ನು ಇನ್ನೊಂದು ಸೈಡನ್ನು ಸ್ವಲ್ಪ ತಿರುಗಾಕೋಣ. ನೋಡಿರಿ ಎಷ್ಟು ಚೆನ್ನಾಗಿ ಆಯಿತು ಅಂತ. ಒಳಗಡೆ ಇರೋದು ಸಮ ಚೆನ್ನಾಗಿ ಬೆನೆಯುತ್ತೆ, ಫ್ರೈ ಆಗುತ್ತೆ. ಈ ಥರ ನೀವು ಇದನ್ನು ಮಾಡಿದ್ರೆ ಸ್ವಲ್ಪ ಗ್ಯಾಸ್ ಸ್ಲಿಮ್ಮಲ್ಲಿಡ್ರಿ, ಭಾಳ ಜೋರು ಇಡಬೇಡ್ರಿ. ಈ ಥರ ನೀವು ಎಣ್ಣೆ ಹಾಕ್ತಾ ಇರಿ ಮೇಲೆ, ನೀಟಾಗಿ ಬೆನೆಯುತ್ತೆ ಇದು. ನೋಡಿರಿ ಇದು ರೆಡಿ ಆಯಿತು. ನೋಡಿರಿ ಈ ಥರ ನೀವು ಸ್ನ್ಯಾಕ್ಸ್ ಎಲ್ಲೂ ನೋಡಿರಲ್ಲ ಅನಿಸುತ್ತಾ. ಈ ಥರ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ, ಟೇಸ್ಟೂ ಭಾಳ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊತೀನಿ. ಈಗ ಇದನ್ನೊಂದು ಸ್ವಲ್ಪ ಮತ್ತೆ ತಿರುಗಾಕ. ನೀವು ಒಂದು ಸಲ ತಿರುಗಾಕ ಕಷ್ಟಪಟ್ಟರೆ ಆಯಿತು, ಇನ್ನೊಂದು ಸಲ ತಾನಾಗೆ ಚೆನ್ನಾಗಿ ಬರುತ್ತೆ. ನೋಡಿರಿ ಈಗ ಇದೆಷ್ಟು
ಈಸಿಯಾಗಿ ಬಂತಂತ ಈಗ ಇದನ್ನು ತೆಗೆದಿಟ್ಕೋತೀನಿ. ಈಗ ನೋಡಿರಿ ಇದನ್ನು ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಬಂದಿದೆ. ಸಾಕು, ಇದನ್ನು ತೆಗೆದಿಟ್ಕೋತೀನಿ. ಈ ಥರ ಮಾಡಿಕೊಳ್ರಿ, ಚೆನ್ನಾಗಿರುತ್ತೆ ಇದು. ಈಗ ನಾನು ಇನ್ನೂ ಒಂದನ್ನು ಮಾಡಿ ಹಾಕ್ತೀನಿ. ನಾನೀಗ ಇನ್ನೂ ಒಂದು ಸಮ ಮಾಡಿಡ್ತಾ ಇದ್ದೀನಿ. ಈ ಥರ ನೀವು ಮಾಡಿಕೊಳ್ರಿ, ಚೆನ್ನಾಗಿರ್ತವ. ನಾನೀಗ ಇನ್ನೂ 2 ಮಾಡಿ ಹಾಕಿ ತೋರಿಸಿದ್ದೀನಿ ನೋಡ್ರಿ ನಿಮಗೆ. ಇದೇ ಥರ ನೀವು ಸ್ವಲ್ಪ ಹಿಂಗೆ ಮಾಡಿ ಫಸ್ಟಿಗೆ ಮೇಲ್ಗಡೆ ಈ ಥರ ಎಣ್ಣೆ ಹಾಕ್ಕೊಂಡು ಮಾಡ್ತಾಯಿರ್ರಿ, ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ತಾಯಿರ್ರಿ, ಸ್ವಲ್ಪ ಬಿಡ್ರಿ, ಒಂದು ನಿಮಿಷ ತನಕ ಚೆನ್ನಾಗಿ ಬೇಯುತ್ತೆ ಅದು. ಈಗ ನೋಡ್ರಿ, ಮತ್ತೆ ನೀವು ಇನ್ನೊಂದು ಸ್ಪೂನಿಂದ ಈ ಥರ ಮಾಡಿಕೊಳ್ರಿ. ಈ ಥರ ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಬೇಯ್ತವ. ನಿಮ್ಗೆ ಎಣ್ಣೆ ಕಡಿಮೆ ಅನಿಸಿತ್ತಂದರೆ ಇನ್ನೂ ಸ್ವಲ್ಪನೂ ಎಣ್ಣೆ ಹಾಕ್ಕೋಬೋದು ನೀವು. ಈ ಥರ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ನಾನೀಗ ನೀಟಾಗಿದು ಫ್ರೈ ಆಗೈತೆ, ಇದನ್ನು ತಗೊಂಡ್ಬಿಡ್ತೀನಿ ನೋಡ್ರಿ. ಇದು ನಿಮಗೆ ನೋಡೋಕೆ ಸ್ವಲ್ಪ ಮಾಡೋಕೆ ಕಷ್ಟ ಅನ್ನಿಸ್ಬೋದು, ಆದರೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಈಗ ಇದನ್ನು ನೀಟಾಗಿ ಬೆಂದಿದೆ. ಈಗ ಇದನ್ನು ನಾನು ತೆಗೆದಿಟ್ಕೋತೀನಿ. ಈಗ ಇದನ್ನು ತಗೊತೀನಿ. ಈಗ ಗ್ಯಾಸ್ ಬಂದ್ ಮಾಡಿಕೊಳ್ರಿ. ಈ ಥರ ನೀವು ಆಲೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿರಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಿಮ್ಗೆ ಮೇಲ್ಗಡೆ ಭಾಳ ಕ್ರಿಸ್ಪಿ ಇರುತ್ತೆ ಮತ್ತು ಒಳಗಡೆ ತುಂಬ ಸಾಫ್ಟ್ ಇರುತ್ತೆ. ನೋಡಿರಿ, ನಾನೀಗ ಒಳಗಡೆ ಎಲ್ಲ ಹಾಕಿರೋದೆಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಒಳಗಡೆ ಸಾಫ್ಟ್ ಇರುತ್ತೆ, ಮೇಲ್ಗಡೆ ಭಾಳ ಕ್ರಿಸ್ಪಿಯಾಗಿರುತ್ತೆ. ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.